ನಾಳೆ ಸಿಎಂ ಆಗಿ ನೂತನ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಸಿದ್ದರಾಮಯ್ಯ ಅವರು ಕೆಳಗಿಳಿತಾರೆ. ಸೊ ನೀವೊಂದು ಹಿರಿಯ ನಟಿ ಮತ್ತೆ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದೀರಾ, ನೀವು ಕಾಂಗ್ರೆಸ್ಸಿನ ಒಂದು ಅದ್ರ ಜೊತೆ ಪಕ್ಷದ ಜೊತೆ ಒಡನಾಟ ಇಟ್ಕೊಳ್ಳೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದೀನಿ. ಸೊ ಎಷ್ಟು ಖುಷಿಯಾಗಿದೆ, ಮತ್ತೆ ಅವ್ರ ಜೊತೆ ಒಡನಾಟ ಇಟ್ಕೊಂಡಿರೋ ನೀವು ಸ್ನೇಹಿತರಾಗಿರೋದ್ರಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರ ಜೊತೆಲಿ ನಾವು ಸ್ನೇಹಿತರಲ್ಲ, ಅವ್ರು ನಮ್ಮ ವರಿಷ್ಠರು. ಒಂದು ಸಿದ್ದರಾಮಯ್ಯ ಸಾಹೇಬರು ಈ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ಈ ನಾಡಿಗೆ ಅವ್ರು ಕೊಟ್ಟಂಥ ಕೊಡುಗೆಯನ್ನು ಖಂಡಿತವಾಗ್ಲೂ ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ. ಅಷ್ಟು ದೊಡ್ಡ ಕೊಡುಗೆಯನ್ನು ಅವರ ಅವಧಿಯಲ್ಲಿ ಕೊಟ್ಟಿದ್ದಾರೆ. ಆ ಅವಧಿಯಲ್ಲಿ ಡಿ.ಕೆ. ಸಾಹೇಬರು ಇದ್ದಾರೆ. ಯಾಕಂದರೆ ನಮ್ಮ ಪಕ್ಷದಿಂದ ಇವತ್ತು ಅವರು ಅವರಾಗಿನೇ ಕರೆದು ಈ ಥರ ವರಿಷ್ಠರು ಹೇಳಿದ ಮೇಲೆ ಈಗ ನಾಳೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾರು ಅವರು ಮುಖ್ಯಮಂತ್ರಿ ಆಗ್ತಿದ್ದಾರೆ. ನೋಡಿ, ಇಲ್ಲಿ ನಮ್ಮದೇ ಪಕ್ಷ. ಒಂದು ಯೋಚನೆ ಮಾಡಿ, ಡಿ.ಕೆ. ಸಾಹೇಬರು ಪಕ್ಷದ ಅಧ್ಯಕ್ಷರಾಗಿ ಅವರಷ್ಟು ಚೆನ್ನಾಗಿ 135 ಸೀಟ್ ತಂದಿರೋದ್ರಿಂದ ಈ ಪಕ್ಷ ಗಟ್ಟಿಯಾಗಿದೆ. ಸೊ ಹಾಗಿದ್ದಾಗ ನಮ್ಮ ನಾಯಕರು ಸಿದ್ದರಾಮಯ್ಯ ಸಾಹೇಬರು ನಮ್ಮ ನಾಯಕರು, ನಮ್ಮಲ್ಲಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಇವರು ನಾಯಕರುಗಳು. ಸೊ ಅದರಿಂದ ನಮಗೆ ಹೆಮ್ಮೆ ಇದೆ. ಇದು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ಒಳ್ಳೆ ಆಡಳಿತವನ್ನು ಕೊಟ್ಟರು, ಡಿ.ಕೆ. ಸಾಹೇಬರು ಅಷ್ಟೇ ಒಳ್ಳೆ ಆಡಳಿತವನ್ನು ಕೊಡ್ತಾರೆ. ಅದು ನಂಬಿಕೆ ನಮಗಿದೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ತನ್ನ ಶಾಸಕರನ್ನ ಆ ನಂಬಿಕೆ ಇಟ್ಕೊಂಡೇ ಇಷ್ಟು ಎತ್ತರಕ್ಕೆ ಅವರು ಬೆಳೆಸೋದು. ನನಗೆ ನಂಬಿಕೆ ಇದೆ, ಒಳ್ಳೆಯ ಆಡಳಿತ ಸಿಕ್ಕುತ್ತೆ, ಖಂಡಿತವಾಗ್ಲೂ ಸಿಗುತ್ತೆ. ಸೊ ಅಂದ್ರೆ ಇನ್ನೊಂದು ವಿಚಾರ ಅಂತಂದ್ರೆ, ನೀವು ಅಂದ್ರೆ ಹಿಂದಿನ ಒಂದು ಹೇಳಿಕೆ ಅಂದ್ರೆ ನಿಮ್ಮ ನಾಯಕರ ಬಗ್ಗೆ, ವರಿಷ್ಠರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಒಂದು ರೀತಿ ದೇವರು ಅಂದ್ರೆ ಶ್ರೀಕೃಷ್ಣನ ರೀತಿ ಅನ್ನೋ ತರ ಒಂದು ಹೇಳಿಕೆ ಕೊಟ್ಟಿರಿ. ಅಂದ್ರೆ ಲಾಸ್ಟ್ ಒಂದು 2018-19 ಟೈಮಲ್ಲಿ ಅನ್ಸುತ್ತೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಇದಾಗ್ತಿದೆ. ಸೊ ಇದ್ರ ಬಗ್ಗೆ ಓಕೆ, ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಭಗವಂತ ಶ್ರೀಕೃಷ್ಣನ ರೀತಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ರಿ. ಸೊ ಅದು ನೆನಪಿದೆಯಾ ಇಲ್ಲೋ ಅನ್ಸುತ್ತೆ. ಅಂದ್ರೆ ತುಂಬಾ ಹಿಂದೆ 2018-19 ಟೈಮಲ್ಲಿ ಹೇಳಿದ್ರಿ ಯಾವ್ದೋ ಒಂದು ವಿಚಾರಕ್ಕೆ. ಓಕೆ, ಸೊ ಇನ್ನೊಂದು ವಿಚಾರ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೆಲವು ಸಿನಿಮಾದ ವಿಚಾರಗಳ ಸಂಬಂಧ ಕೆಲವು ವಿಚಾರವಾಗಿ ಅವರೊಂದು ಹೇಳಿಕೆ ಕೊಟ್ಟಿದ್ರು. ಅಂದ್ರೆ ಸಿನಿಮಾದವರಿಗೆ ನಟ್ಟು ಬೋಲ್ಟನ್ನು ಟೈಟ್ ಮಾಡ್ತೀನಿ ಅನ್ನೋ ತರ. ಸೊ ಇದು ನೀವು ಇವಾಗ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ರಿ. ಸೊ ಇದು ಎಷ್ಟು ಸಮಂಜಸ, ಅಂದ್ರೆ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಅವರು ಅವತ್ತಿನ ದಿನ ಹೇಳಲಿಕ್ಕೆ ಕಾರಣ ಅದು ಬೇರೆ ಬೇರೆ ಆ್ಯಂಗಲ್ನಲ್ಲಿರುತ್ತೆ. ಅದು ಯಾರಿಗೆ ಮುಟ್ಟಿಸ್ಬೇಕೋ ಅವ್ರಿಗೆ ಮುಟ್ಸಾಗಿದೆ. ಅದು ಮುಗಿದ ಅಧ್ಯಾಯ. ಅವರು ಅದನ್ನು ತಿದ್ಕೊಂಡು ಆಗಿದೆ. ಈಗ ಇವರು ಇಂಥ ಒಂದು ಒಳ್ಳೆಯ ಜಾಗಕ್ಕೆ ಬರ್ತಿರುವಾಗ ಈ ವಿಚಾರ ಬೇಕಾ? ನನಗೇನೋ ಇದು ಬೇಡ ಅನಿಸುತ್ತೆ. ಇದು ಸಮಂಜಸ ಅಂದರೆ ಇದಕ್ಕೂ ಸಂಬಂಧನೇ ಇಲ್ಲ. ನಾನು ಒಪ್ಪೋದೇ ಇಲ್ಲ ಇದನ್ನು. ಆಮೇಲೆ ಒಂದು ಹೇಳ್ತೀನಿ, ಒಂದು ನಾಯಕತ್ವ ಅಂತಂದಾಗ ಶಿಸ್ತಿರ್ಬೇಕಾಗತ್ತೆ. ಸೊ ಶಿಸ್ತಿನ ಬಗ್ಗೆ ಮಾತಾಡಿದ್ದಾರೆ, ಮಾತಾಡಲಿ ಬಿಡಿ, ತಪ್ಪೇನಿಲ್ಲ. ಈ ಪ್ರಶ್ನೆ ಏನು ಕೇಳಿದೆ ಅಂದ್ರೆ ಡಿ.ಸಿ.ಎಂ ಆಗಿದಂತ ಡಿ.ಕೆ. ಶಿವಕುಮಾರ್ ಆ ಟೈಮಲ್ಲಿ ಆತರ ಹೇಳಿಕೆ ಕೊಟ್ರು, ಈಗ ಸಿಎಂ ಆಗಿದ್ದಾರೆ. ಸೊ ಕೆಲವರಿಗೆ ಆತರ ಟಾರ್ಗೆಟ್ ಮಾಡೋ ಚಾನ್ಸ್ ಇದೆಯಾ ಅನ್ನೋ ತರ ಮಾತಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಅದಕ್ಕೆ ನೋಡಿ, ಯಾವತ್ತು ಎತ್ತರದ ಸ್ಥಾನದಲ್ಲಿರೋರು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರಗಳನ್ನೆಲ್ಲ ಹಾಕೋಲ್ಲ. ಒಂದು ಎರಡನೇದಾಗಿ ನಾನು ಹೇಳ್ತೀನಿ, ಡಿ.ಕೆ. ಸಾಹೇಬರು ಯಾವಾಗಲೂ ಶಿಸ್ತಿನವರು. ಅವರಿಗೆ ಸ್ಟೇಜ್ ಮೇಲೆ ಎಲ್ಲರೂ ಹತ್ತು ಕೂತ್ಕೊಳ್ಳೋದಾಗ್ಲಿ ಒಂಥರ ಶಿಸ್ತನ್ನು ಅವರು ಸಹಿಸ್ಕೊಳ್ಳಲ್ಲ. ಶಿಸ್ತಿಂದ ಬದುಕಿ ಅಂತ ಹೇಳ್ತಾರೆ, ಅದು ಕೂಡ ಒಳ್ಳೆಯದೇ ಅಲ್ವಾ? ಸೊ ಹಾಗೆ ಈಗ ಆ ಕಾಂಟೆಸ್ಟೇ ಬೇರೆ, ಈಗಿರುವಂಥ ಸಂದರ್ಭನೇ ಬೇರೆ. ನನ್ನ ಪ್ರಕಾರ ನೀವೇನೇ ಹೇಳಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಪಕ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋದು. ಬರೋ ಸಲನೂ ನಾವೇ ಬರ್ತೀವಿ, ಬರ್ದಿಟ್ಕೊಂಬಿಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.